ರಸ್ತೆ ಸುರಕ್ಷತೆ ಬಗ್ಗೆ ಪ್ರತಿ ವರ್ಷ ಕೂಡ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೀವಿ. ಈ ಬಾರಿಯ ವಿಶೇಷ ಏನು ಅಂದರೆ ಎಕ್ಸಿಬಿಷನ್ ನೋಡಿದ್ರಲ್ಲ, ಹೌದು ಸರ್, ಭಾಳ ಚೆನ್ನಾಗಿ ಬಂದಿದೆ. ಆಮೇಲೆ ಎಕ್ಸಿಬಿಷನ್ನಿಂದ ಸಾಕಷ್ಟು ನಮ್ಮಲ್ಲಿ ಎನ್ಫೋರ್ಸ್ಮೆಂಟು, ಹೊಸ ಟೆಕ್ನಾಲಜಿ ಏನೇನು ಬಂದಿದೆ ಅದನ್ನೆಲ್ಲ ಕೂಡ ಇಲ್ಲಿ ನಾವು ನೋಡ್ಬೋದು. ಮತ್ತು ಇದನ್ನು ಪರಮೇಶ್ವರ್ ಅವರು ಒಂದಿನಕ್ಕೆ ಸೀಮಿತ ಮಾಡೋಕ್ಕೆ ಹೋಗಬೇಡಿ, ಮುಂದಿನ ವರ್ಷದಿಂದ ಕನಿಷ್ಠ 3 ದಿನ ಮಾಡಿ. ಅದರಲ್ಲಿ ವಿಶೇಷವಾಗಿ ಮಕ್ಕಳು, ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳನ್ನ ಇಲ್ಲಿ ಬರೋ ರೀತಿ ವ್ಯವಸ್ಥೆ ಮಾಡಿ ಚಿಕ್ಕ ಮಕ್ಕಳಲ್ಲೇ ಜಾಗೃತಿ ಬೆಳೀಲಿ ಅಂತ ಒಂದು ಸಲಹೆ ಕೊಟ್ಟರು. ಅದನ್ನು ಮುಂದಿನ ವರ್ಷದಿಂದ ಪ್ರತಿ ವರ್ಷ 3 ದಿನ, ಈಗ ಲಾಲ್ಬಾಗ್ ಶೋ ಎಲ್ಲ ಆಗುತ್ತಲ್ಲ, ಫ್ಲವರ್ ಶೋ, ಅದೇ ಥರ ಈ ಟ್ರಾಫಿಕ್ ಸಂಬಂಧಪಟ್ಟಾಗೆ ಮಾಡಬೇಕು ಅಂತ ಸಲಹೆ ಕೊಟ್ಟರು. ಅದನ್ನು ಮಾಡ್ತೀವಿ ಅಂತ ಈಗಾಗಲೇ ನಿರ್ದೇಶನ ಕೂಡ ಕೊಟ್ಟಾಯಿತು ನಮ್ಮ ಅಧಿಕಾರಿಗಳಿಗೆ. ಮತ್ತು ಇದು ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ ದಿನೇ. ಅದಕ್ಕೆ ಒಂದು ಅಭಿಯಾನ ಪ್ರಾರಂಭ ಕೂಡ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ, ಡ್ರಗ್ ಫ್ರೀ ಕರ್ನಾಟಕ ಅಂತ. ಅದನ್ನು ಬಸ್ಗಳ ಮೇಲೆ, ವಾಹನಗಳ ಮೇಲೆ ಹಾಕಬೇಕು ಅಂತ ಒಂದು ಸಲಹೆ ಕೊಟ್ಟರು. ಅದನ್ನು ಬರೀ ನಮ್ಮ ಸರ್ಕಾರಿ ವಾಹನಗಳಲ್ಲ, ಎಲ್ಲ ವಾಹನಗಳ ಮೇಲೂ ಕೂಡ ಡ್ರಗ್ ಫ್ರೀ ಕರ್ನಾಟಕ, ನೋ ಡ್ರಗ್ಸ್ ಅಂತ ಹಾಕಬೇಕು ಅಂತ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ವೇದಿಕೆ ಮೇಲೇ ಸೂಚನೆ ಕೊಟ್ಟೆ. ಈ ಎರಡೂ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಮತ್ತು ಉಳಿದಾಗೆ ಏನಾಗುತ್ತೆ, ಪ್ರತಿ ವರ್ಷ ನಮ್ಮ ದೇಶದಲ್ಲಿ 1,70,000 ಜನ ಆಕ್ಸಿಡೆಂಟ್ಸಲ್ಲಿ ಹೋಗ್ತಾರೆ. ಅಂದರೆ 1,70,000 ಕುಟುಂಬ ಆಧಾರ ಸ್ತಂಭನೇ ಹೋದಾಗೆ. ಮತ್ತು 4,60,000 ಜನ ಸೀರಿಯಸ್ ಇಂಜುರೀಸ್ ಆಗುತ್ತೆ, ಕೈ ಕಳ್ಕೊಳ್ಳೋದು, ಕಾಲು ಕಳ್ಕೊಳ್ಳೋದು, ಬೇರೆ ಅಂಗಗಳಿಗೆ ಊನ ಆಗುವಂಥದ್ದು. ಅವರು ಕೂಡ ಅದರಲ್ಲೂ ಭಾಳಷ್ಟು ಜನ ಮುಂದಕ್ಕೆ ಕೆಲಸ ಮಾಡೋದಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ಅಂದರೆ ಸುಮಾರು 6 ಲಕ್ಷ ಕುಟುಂಬಗಳು ಪ್ರತಿ ವರ್ಷ ಈ ಆಕ್ಸಿಡೆಂಟ್ಸಿಂದನೇ ಪ್ರಾಣ ಕಳ್ಕೊಂಡು ಮತ್ತು ಸೀರಿಯಸ್ ಇಂಜುರೀಸು ಕೂಡ ಆಗಿ ಅಷ್ಟು ಕುಟುಂಬಗಳಿಗೂ ಕೂಡ ವೈಯಕ್ತಿಕ ಹಾನಿ ಮತ್ತು ಆರ್ಥಿಕವಾಗಿ ಹಾನಿ ಆಗ್ತಾಯಿದೆ. ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಪ್ರತಿ ವರ್ಷ ಆವ್ರೇಜ್ ಒಂದು 11,000 ಜನ ಸಾಯ್ತಾರೆ. ಒಂದು 45,000 ಜನ ಸೀರಿಯಸ್ ಇಂಜುರೀಸು ಆಗುತ್ತೆ. ಇದನ್ನೆಲ್ಲ ಕಡಿಮೆ ಮಾಡಬೇಕಲ್ಲ. ಕಡಿಮೆ ಮಾಡಬೇಕಾದ್ರೆ ಸರ್ಕಾರ ಎಷ್ಟೇ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಮಾಡಿದರೂ ಕೂಡ ಅದನ್ನು ಜಾರಿಗೆ ತರೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಅವರು ಪ್ರಯತ್ನ ಮಾಡಿದ್ರು ಕೂಡ ವಾಹನ ಓಡಿಸೋವಂಥವರು ಸಮರ್ಪಕವಾಗಿ ಓಡಿಸ್ದೇ ಇದ್ದರೆ, ಜವಾಬ್ದಾರಿಯುತವಾಗಿ ಓಡಿಸ್ದೇ ಇದ್ದರೆ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗೋಲ್ಲ. ಅದರಿಂದ ವಾಹನ ಓಡಿಸುವಂಥವ್ರು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅಥವಾ ದೊಡ್ಡ ವಾಹನಗಳಿದೆಯಲ್ಲ, ಸರಕು ಸಾಗಾಣಿಕೆ ಮಾಡ್ತಾರಲ್ಲ, ಎಲ್ಲರೂ ಕೂಡ ಜವಾಬ್ದಾರಿಯುತಿಯಿಂದ ಓಡಿಸ್ಬೇಕು. ಈಗ 2 ವೀಲರ್ಸಲ್ಲಿ 70% 2 ವೀಲರ್ಸ್ ಇದೆ. ನಮ್ಮ ಬೆಂಗಳೂರಲ್ಲಿ ಎಷ್ಟಿದೆ ಗೊತ್ತಾ? 1,30,000 ವಾಹನ, 1,30,00,000 ಇದೆ. ಇಡೀ ಕರ್ನಾಟಕದಲ್ಲಿ 3.5 ಕೋಟಿ ವಾಹನಗಳಿದೆ. ಅದರಲ್ಲಿ ಸಾಯೋವಂಥವರಲ್ಲಿ 70% 2 ವೀಲರಲ್ಲಿ ಆಕ್ಸಿಡೆಂಟ್ ಆಗೋರೆ. ಆಕ್ಸಿಡೆಂಟ್ಸು ಹೆಚ್ಚು ಕಮ್ಮಿ ಒಂದು 70% ಅವ್ರದ್ದೇ, ಸಾಯೋರು ಕೂಡ ಅವರೇ. ಆ 2 ವೀಲರ್ ಓಡಿಸೋರು ಡ್ರಂಕ್ ಆ್ಯಂಡ್ ಡ್ರೈವು, ಆಮೇಲೆ ಕಿವಿ ಹತ್ರ ಹಿಂಗೆ ಫೋನ್ ಇಟ್ಕೊಂಡು ಓಡಿಸೋದು, ಟೋಪಿ ಥರ ಹೆಲ್ಮೆಟ್ ಹಾಕ್ಕೊಳ್ಳೋದು, ವೀಲಿಂಗ್ ಮಾಡೋದು, ಫುಟ್ಪಾತ್ ಮೇಲೆ ಹೋಗೋದು, ಫುಟ್ಪಾತ್ ಮೇಲೆ ಡ್ರೈವ್ ಮಾಡೋದು, ರ್ಯಾಶ್ ಡ್ರೈವಿಂಗು, ಇದರಿಂದ ಕೂಡ ಹೆಚ್ಚು ಆಗ್ತಾಯಿದೆ. ಅದನ್ನು ಪೊಲೀಸರು ಫೈನ್ ಹಾಕ್ಬೋದು ಅಥವಾ ಇನ್ನೇನಾದರೂ ಕ್ರಮ ತಗೋಬೋದು. ಆದರೆ ಜವಾಬ್ದಾರಿ ವಾಹನ ಓಡಿಸೋವಂಥವ್ರಿಗಿಲ್ಲ ಅಂತೇಳಿದರೆ ವಾಹನದ ಈ ಆಕ್ಸಿಡೆಂಟ್ಸು ಏನು ಪ್ರಮಾಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆಗಬೇಕು ಅಂತ ಭಾಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾಯಿದ್ದಾರೆ. ನಮ್ಮಲ್ಲೂ ಕೂಡ ಪ್ರಯತ್ನಗಳು ಭಾಳ ವರ್ಷದಿಂದ ಆಗಿದೆ. ಆದರೂ ಕೂಡ ಆಕ್ಸಿಡೆಂಟ್ಸು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಪ್ರಮಾಣ ಇನ್ನೂ ಸರಿಯಾಗಿ ಗೋಚರಿಸ್ತಿಲ್ಲ. ಅದಕ್ಕೆ ಸಾರ್ವಜನಿಕರ ಸಹಕಾರ ಬೇಕು. ವಿಶೇಷವಾಗಿ ಚಿಕ್ಕ ಮಕ್ಕಳಲ್ಲಿ ಈ ಅರಿವು ಮೂಡಿಸಿದ್ರೆ ಅವರು ಕೊನೆಯವರೆಗೂ ಕೂಡ ಇದರಲ್ಲಿ ಇರುತ್ತೆ. ಇವತ್ತು ತಾವು ಲಾಂಚ್ ಮಾಡಿದಂತಹ ಈಡಾರ್ ಸಾಫ್ಟ್ವೇರು ಆಕ್ಸಿಡೆಂಟ್ ಆದಂತಹ ಕುಟುಂಬಗಳಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ, ಅದೊಂದಾಗುತ್ತೆ. ಮತ್ತು ಇದರಲ್ಲಿ ಪರಿಹಾರ ತೆಗೆದುಕೊಳ್ಳಿ ಮಕ್ಕಳ ಇದು ಸುರಕ್ಷತೆಯನ್ನು ಶಾಲಾ ಮಕ್ಕಳು ಕಳಿಸ್ಬೇಕು ಅಂತೇಳಿ ಇದರಲ್ಲಿ ಹಾಕ್ಬಿಟ್ಟಿದ್ದೀವಿ ನಮ್ಮ ಇದರಲ್ಲಿ. ಅದೇನಾಗುತ್ತೆ, ಅವರು ಡೌನ್ಲೋಡ್ ಮಾಡಿಕೊಂಡು ಶಾಲೆ ಕಾಲೇಜುಗಳಲ್ಲಿ ತೋರಿಸ್ಕೋಬೋದು, ಅದು ಮಾಡಿದ್ದೀವಿ.
ಮತ್ತು ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರು ಬಂದಿದ್ದರು. ಪೊಲೀಸ್ ಇಲಾಖೆಯವರು ಕೂಡ ಭಾಳ ಪ್ರಮುಖ. ನಮಗೆ ಟ್ರಾಫಿಕ್ಕಲ್ಲಿ ಹೆಚ್ಚಿನ 190 ಭಾಗ ಅವ್ರದ್ದೇ ಜವಾಬ್ದಾರಿ ಜಾಸ್ತಿ. ಅವರು ಕೂಡ ಬಂದಿದ್ದಾರೆ. ನಮ್ಮ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿಗಳು. ಯಾಕಂದರೆ ಇಲ್ಲಿ ಆಕ್ಸಿಡೆಂಟ್ಸ್ ಆದಮೇಲೆ ಗಾಯಾಳುಗಳಿಗೆ ಶಿಕ್ಷೆ, ಅವ್ರಿಗೆ ಗಾಯಾಳುಗಳಿಗೆ ಇದು ಕೊಡುವಂಥದ್ದು, ಚಿಕಿತ್ಸೆ ಕೊಡುವಂಥ ಜವಾಬ್ದಾರಿ ಅವರು ಇಲಾಖೆದು. ಅವರು ಕೂಡ ಬಂದಿದ್ದಾರೆ. ಮತ್ತು ಹೋದ ವರ್ಷ ಅವರಿಗೆ ಆಂಬುಲೆನ್ಸ್ ಎಲ್ಲ ಕೊಡಿಸಿದ್ವಿ ನಮ್ಮ ಸುರಕ್ಷತಾ ಫಂಡಿಂದ. ಈ ಸರಿನೂ ಕೇಳಿದ್ದಾರೆ. PWDಗೂ ಕೂಡ ನಾವು ಹೆಚ್ಚು ಹಣ ಇದೇ ಸುರಕ್ಷತಾ ಫಂಡಿಂದ ಕೊಡ್ತೀವಿ ಬ್ಲಾಕ್ ಸ್ಪಾಟ್ಸು ಕ್ಲಿಯರ್ ಮಾಡೋದಕ್ಕೆ. ಈ ಬಾರಿ ಕೂಡ ಕೇಳಿದ್ದಾರೆ, ಕೊಡೋಣ ಅಂತ ಹೇಳಿದ್ದೀನಿ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ರಿಗೂ ಧನ್ಯವಾದ. ಮತ್ತು ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿಗಳು ಕೂಡ ಬಂದಿದ್ದಾರೆ. ಅವರು ರಾಷ್ಟ್ರದ ಸುರಕ್ಷತಾ ಒಂದು ಕಮಿಟಿ ಇದೆಯಲ್ಲ, ಅದರ ಅಧ್ಯಕ್ಷರು. ಅವರು ಈಗ ಅವರು ಸೆಮಿನಾರ್ ಈಗ ಸ್ಟಾರ್ಟ್ ಆಗುತ್ತೆ ಸರ್. ಸಂಜೆ ನಮ್ಮ ರಾಜ್ಯದ ಚೀಫ್ ಜಸ್ಟಿಸ್ ಎಲ್ಲ ಕೂಡ ಬರ್ತಾ ಇದ್ದಾರೆ ಸರ್. ಪ್ರಮುಖವಾಗಿ ಈಗಾಗಲೇ ಸೋಮವಾರದಿಂದ 5% ಮೆಟ್ರೋ ಟಿಕೆಟ್ ದರ ಏರಿಕೆ ಆಗ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಸದರಾಗಿರುವಂಥ PC ಮೋಹನ್ ಅವರು ರಾಜ್ಯ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ನೋಂಥ ರೀತಿಯಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ. ತಾವೇನು ಹೇಳ್ತೀರಾ ಸರ್? ಈಗ PC ಮೋಹನ್ ಅವರು ಇದು 3ನೇ ಸಲ MP. ಅದಕ್ಕೆ ಮುಂಚೆ ನಮ್ಮ ಜೊತೆ 2 ಸಲ MLA ಆಗಿದ್ದರು. ಈ ಮೆಟ್ರೋ ದರ ಏರಿಸೋದಕ್ಕೆ ಒಂದು ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರುತ್ತೆ. ಕೇಂದ್ರದ ಒಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ, ರಾಜ್ಯದ ಒಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ. ನಮ್ಮ ರಾಜ್ಯದ ರೆಪ್ರೆಸೆಂಟೇಟಿವ್ ರಮಣಾರೆಡ್ಡಿಯವರು, ನಿವೃತ್ತ IAS ಅಧಿಕಾರಿ. ಕೇಂದ್ರದವರು ಯಾರೋ ಒಬ್ಬರನ್ನ ಹಾಕಿದ್ದಾರೆ, ಹಿರಿಯ ಅಧಿಕಾರಿನ ಹಾಕಿದ್ದಾರೆ. ಇಲ್ಲಿ ಮೆಟ್ರೋ ಅವ್ರ ಹತ್ರ ಕೇಳಿಕೊಂಡು ಇವ್ರ ಖರ್ಚು ವೆಚ್ಚಗಳೆಲ್ಲ ಕೇಳಿಕೊಂಡು, ಅದೇ ರೀತಿ ಪಬ್ಲಿಕ್ನು ಕೂಡ ಕೇಳಿಕೊಂಡು ಎಷ್ಟು ದರ ಹೆಚ್ಚು ಮಾಡ್ಬೋದು ಅಂಥೇಳಿ ಆ ಸಮಿತಿ ಯಾರಿಗೆ ಶಿಫಾರಸು ಮಾಡುತ್ತೆ? ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೆ. ಕೇಂದ್ರದಲ್ಲಿ ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳು ಕೂಡ ಅಧ್ಯಕ್ಷರು UD ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಯಾರು ಇರ್ತಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರು ಅಧ್ಯಕ್ಷರಾಗಿರ್ತಾರೆ. ಈ ಸಮಿತಿಯ ರೆಕಮೆಂಡೇಷನ್ಸ್ನ ಬೇಕಾದ್ರೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ UD ಸೆಕ್ರೆಟರಿ ಚೇರ್ಮನ್ ಇದ್ದಾರಲ್ಲ, ಎಲ್ಲ ಮೆಟ್ರೋಗೂ ಅವರೇ ಚೇರ್ಮನ್ನು, ಅವರು ರಿಜೆಕ್ಟ್ ಮಾಡ್ಬೋದಿತ್ತು. ಅದು ಕೇಂದ್ರ ಸರ್ಕಾರ ಯಾರ ಅಧೀನದಲ್ಲಿದೆ? ಕೇಂದ್ರ ಸರ್ಕಾರದ UD ಸೆಕ್ರೆಟರಿ ಅಂದರೆ ಮೆಟ್ರೋ ಅಧ್ಯಕ್ಷರು ಯಾರ ಅಧೀನದಲ್ಲಿದ್ದಾರೆ? ಕೇಂದ್ರದ ಅಧೀನದಲ್ಲಿದ್ದಾರೆ. ಈ ಥರ MPಗಳಾಗಿರೋರು 2 ಸಲ 3 ಸಲ ಈ ರೀತಿ ಮಾಡಿದ್ರೆ ಜನಕ್ಕೆ ತಪ್ಪುದಾರಿಗೆ ಇವರು ಎಳೀತಾ ಇದ್ದಾರೆ ಅಂತ ಆಯಿತು. ಆಮೇಲೆ ಹಿಂದೆ ನಾನು ಮೆಟ್ರೋ ಒಂದು ಚಾಲನೆ ಕೊಡೋದಕ್ಕೆ ಪ್ರಧಾನಮಂತ್ರಿಗಳು ಬಂದಿದ್ದರು. ಅಲ್ಲಿವರೆಗೂ ಕೆಲವರು MPಗಳು ಏನೋ ಮೆಟ್ರೋ ಎಲ್ಲ ದೆಹಲಿಯಿಂದನೇ ದುಡ್ಡು ಕೊಡ್ತಾರೆ ಅಂತ ಭಾಳ ಜನ ತಪ್ಪು ತಿಳ್ಕೊಂಬಿಟ್ಟಿದ್ರು. ಆಮೇಲೆ ನಾನು ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 20% ಮೆಟ್ರೋಗೆ, ಉಳಿದ 25-30% ರಾಜ್ಯ ಸರ್ಕಾರ ಕೊಡುತ್ತೆ. ಉಳಿದಿರ್ತಕ್ಕಂಥ 50% ಮೆಟ್ರೋ ಕಂಪ್ನಿ ಅವರು ಫಂಡನ್ನು ತಗೊಳ್ತಾರೆ. ಅಂದರೆ 80% ಫಂಡಿಂಗು ರಾಜ್ಯ ಸರ್ಕಾರ, 20% ಕೇಂದ್ರ ಸರ್ಕಾರ ಕೊಡೋದು ಅಷ್ಟೇ. ನಾನು ಅವತ್ತು ಹಿಂದಿನ ದಿನ ವಿಧಾನಸೌಧದಲ್ಲೇ ಇದನ್ನು ಪ್ರೆಸ್ ಮೀಟಲ್ಲಿ ಹೇಳಿದೆ. ಇನ್ನೂ ಸ್ವಲ್ಪ ಇವರೆಲ್ಲ PC ಮೋಹನ್ ಅವರು, ಇನ್ನು ಬೇರೆ MPಗಳು ಮೆಟ್ರೋ ಬಗ್ಗೆ ಆಸಕ್ತಿ ಇರ್ತಕ್ಕಂಥವರು ಮೊನ್ನೆ ಬಡ್ಜೆಟಲ್ಲಿ ಹೆಚ್ಚು ಹಣ ಒದಗಿಸಿದ್ರೆ ಆಮೇಲೆ ಸ್ವಲ್ಪ ಸಬ್ಸಿಡಿ ಕೊಟ್ಟರೆ ಏನು ಗಂಟೋಗುತ್ತೆ? ಈಗ ನಾವು KSRTC BMTCನಲ್ಲಿ ನಾವು ನಷ್ಟ ಆಗುತ್ತೆ ಅಂತ ಗೊತ್ತು, ಆದರೆ ಸಬ್ಸಿಡಿ ದರದಲ್ಲಿ ನಾವು ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕೇಂದ್ರ ಸರ್ಕಾರನೂ ಕೊಡಲಿ, ಸಬ್ಸಿಡಿ ಕೊಡಲಿ ನಮ್ಮ ಬೆಂಗಳೂರಿನ ಪ್ರಯಾಣಿಕರಿಗೆ, ಅಲ್ಲೋ ಚೆನ್ನೈ ಪ್ರಯಾಣಿಕರಿಗೆ, ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲೆಲ್ಲ ಕೊಟ್ಟರೆ ಏನು ತೊಂದರೆ ಏನಾಗುತ್ತೆ ಇವರಿಗೆ? ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.